ಬೆಳಗ್ಗೆ ನನಗೆ ಆಫೀಸಿಂದ ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಸುದ್ದಿ ಬಂದಾಗ 7 ಸಾವು ಅಂದರು. 7 ಸಾವು. ಸ್ವಲ್ಪ ಹೊತ್ತಿಗೆ ಆ ಸಂಖ್ಯೆ 24 ಆಯಿತು. ಆಮೇಲೆ 43 ಅಂದರು. 10:30-11 ಅಷ್ಟೊತ್ತಿಗಾಗಲೇ 53 ಸಾವು ಅಂತಾಗಿತ್ತು. ಲೋಕಸಭೆಯಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ 70 ಅಂದರು. ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಯಾಕೆ ಮ್ಯಾಟರ್ ಆಗುತ್ತಂದರೆ ಇಲ್ಲಿನ ಮಾಜಿ ಸಂಸದರವರು ಮೊನ್ನೆ ಚುನಾವಣೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. 70 ಸಾವು ಅಂದರು. ಸಂಜೆ ಅಷ್ಟೊತ್ತಿಗೆ ಅಲ್ಲಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳ್ತಾ ಇದೆ 115. 200 ಜನರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಅವರ ಪೈಕಿ ಬಹುತೇಕರು ಚೇತರಿಸಿಕೊಳ್ತಾರೆ. ಚೇತರಿಸಿಕೊಳ್ಳಲಿ ಅಂತ ಹಾರೈಸೋಣ. ಆದರೆ ಇನ್ನೂ 250 ಜನ ಪತ್ತೆನೇ ಇಲ್ಲ. ಎಲ್ಲಿದ್ದಾರೆ, ಹೆಂಗಿದ್ದಾರೆ, ಇದಾರೋ ಇಲ್ವೋ ಏನೂ ಗೊತ್ತಿಲ್ಲ. 250 ಜನ. ಅಲ್ಲಿಗೆ ಸಾವಿನ ಸಂಖ್ಯೆ ಇಲ್ಲಿಗೆ ನಿಲ್ಲದಿಲ್ಲ ಅಂತ ಅರ್ಥ. ಅಂದರೆ 2018 6 ವರ್ಷದ ಹಿಂದೆ 450 ಜನ ಸತ್ತರು ಕೇರಳದಲ್ಲಿ. ಅದಾದ ನಂತರದ ಅತಿ ದೊಡ್ಡ ದುರಂತ ಇದಾಗೋ ಲಕ್ಷಣ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಉತ್ತರ ಕನ್ನಡದ ಶಿರೂರಿನಲ್ಲಿ ಬೆಟ್ಟ ಕುಸಿದು ಬಿತ್ತಲ್ಲ, 8 ಬಾಡಿ ಸಿಕ್ತು. ಕೇರಳದವರೇ 3 ಜನ ನಾಪತ್ತೆ. ಲಾರಿನೇ ನಾಪತ್ತೆ ಆಗಿಬಿಡುತ್ತೆ ಅಂದರೆ ಹೆಂಗದು? ಅಲ್ಲಿನ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. ಯಾಕಂದ್ರೆ ಅಲ್ಲಿ ಹುಡುಕೋದಕ್ಕೆ ಬಂದವರು ಕೇರಳದ ಎಕ್ಸ್ಪರ್ಟ್ಗಳು ಬಂದಿದ್ರು. ಅವರ ರಾಜ್ಯದಲ್ಲಿ ಹಿಂಗೆ ಹಾಕೊಂಡು ಕೂತಿದೆ. 5 ಊರುಗಳ ಪೈಕಿ 2 ಊರುಗಳು ರಾತ್ರಿ ಇದ್ವು, ಬೆಳಗ್ಗೆ ಇಲ್ಲ. ಟೂರಿಸ್ಟ್ ಡೆಸ್ಟಿನೇಷನ್ಗಳಿವೆಲ್ಲ. ದೊಡ್ಡ ಮಟ್ಟದಲ್ಲಿ ಟೂರಿಸ್ಟ್ಗಳು ಹೋಗ್ತಾ ಇದ್ರು. ಪುಣ್ಯಕ್ಕೆ ಒಂದು ವಾರದಿಂದ ಮಳೆ ಜಾಸ್ತಿ ಅಂತ ಜನ ಬರೋದು ಕಡಿಮೆ ಆಗಿತ್ತು. ಗೌರ್ಮೆಂಟ್ ಏನು ನಿಲ್ಲಿಸಿರಲಿಲ್ಲ, ಜಿಲ್ಲಾಡಳಿತ ಏನು ಬರಬೇಡಿ ಅಂತ ಹೇಳಿರಲಿಲ್ಲ ಟೂರಿಸ್ಟ್ಗಳಿಗೆ. ಮಳೆ ಜಾಸ್ತಿ ಅಂತ ಜನ ಬರೋದು ಕಡಿಮೆ ಮಾಡಿದ್ರು. ರೆಗ್ಯುಲರ್ ಆಗಿ ಇರೋ ಥರ ಟೂರಿಸ್ಟ್ ಏನಾದ್ರು ಇದ್ದಿದ್ರಿಲ್ಲಿ ಇಷ್ಟೊತ್ತಿಗಾಗಲೇ ಎಷ್ಟು ಸಾವು, ಎಷ್ಟು ನೋವು. ರಾತ್ರಿ ಮಳೆ ಹೊಡೆದಿದ್ದು. ಜನ ಮಲ್ಕೊಂಡವ್ರು ಸುಮ್ಮನೆ ಎಚ್ಚರ ಆದ್ರೆ ಮಧ್ಯರಾತ್ರಿ ಗೊಣಗಿಕೊಂಡಿರ್ತಾರೆ ಎಷ್ಟು ಮಳೆ ಇದು ಅಂತ. ಎಷ್ಟೊತ್ತಿಗೆ ಗುಡ್ಡ ಕುಸಿತು, ಎಷ್ಟೊತ್ತಿಗೆ ಮನೆನೇ ಸತ್ಯಾನಾಶ ಆಯಿತು, ಹೇಳೋದಕ್ಕೆ ಬರೋದಿಲ್ಲ. ಹಾಗೆ 3 ಕಡೆ ಚಂಬ್ರಾ ವೆಲ್ಲಾರಿ ಗುಡ್ಡಗಳು ಕುಸಿದಿದ್ದು. 1 ಗಂಟೆ 15 ನಿಮಿಷಕ್ಕೆ ಮೊದಲ ಭೂಕುಸಿತದ ಮಾಹಿತಿ ಬಂತು. 2:15 ಇನ್ನೊಂದು ಕಡೆ. ಬೆಳಗಿನ ಜಾವ 4:15 3ನೇ ಕಡೆ ದೊಡ್ಡ ಭೂಕುಸಿತ ಅಂತ ಆಗಿದ್ದಿದ್ದು. ಭೂಕುಸಿತ ಅಂದರೆ ಏನು? ಕೆಲವು ಮನೆಗಳ ಮೇಲೆ, ಒಂದು ಮನೆ ಮೇಲೆ ಒಂದು ಬಂಡೆ ಬಿದ್ದಿದೆ ಅಷ್ಟೆ. ಇಡೀ ಮನೆನೇ ಲಟ್ಸಿ ಚಪಾತಿ ಆದಂಗೆ ಆಗೋಗಿದೆ. ಮನೆನೇ ಏನಾಗುತ್ತೆ ಬೆಟ್ಟದ ಮೇಲಿಂದ ಅಷ್ಟು ದೊಡ್ಡ ಬಂಡೆ ಬಿದ್ದರೆ? ಚಲಿಯಾರ್ ನದಿ, ಆ ನದಿಯ ಮೇಲೆ ಬೆಟ್ಟನೇ ಬಿತ್ತು. ನದಿ ಹರಿಯೋ ಜಾಗ ಕ್ಲೋಸ್ ಆಗಿಬಿಡ್ತು. ಊರಿಗೆ ನುಗ್ಗಿತು. ನದಿನೇ ಊರಿಗೆ ನುಗ್ಗಿಬಿಡ್ತು. ಮೆಪ್ಪಾಡಿ ಗ್ರಾಮ, ಅತಿ ದೊಡ್ಡ ಊರು ಅದೇ, ಗ್ರಾಮ ಪಂಚಾಯಿತಿ ಅದು. ನೋಡ್ಬೇಕು ನೀವು, ದೃಶ್ಯಗಳನ್ನು ತೋರಿಸ್ತೀನಿ ಅದನ್ನು. 5 ಗ್ರಾಮಗಳ 100 ಮನೆಗಳ ಕೊಚ್ಕೊಂಡು ಹೋದವು. ಸಾವಿರಾರು ಜನ ನೋಡ್ತಾನೆ ಬೀದಿಗೆ ಬಂದ್ಬಿಟ್ರು. ಮುಂಡಕೈಮ್ ಅಂತ ಅತಿ ಹೆಚ್ಚು ಡಿಸಾಸ್ಟರ್ ಆಗಿರೋ ಹಳ್ಳಿ, ಸಣ್ಣ ಹಳ್ಳಿ ಅದು. ಮೆಪ್ಪಾಡಿ ಅಂತ, ಮುಂಡಕೈಮ್ನಿಂದ 15 ಕಿಲೋಮೀಟರ್. ಮೆಪ್ಪಾಡಿ ಗ್ರಾಮ ಪಂಚಾಯಿತಿ. ಅಟ್ಟಮಾಲಾ ಅಂತ ಇನ್ನೊಂದು ಊರು, ನುಲುಪುಜ ಅಂತ ಮತ್ತೊಂದು ಊರು, ಚೂರ್ಮಾಲಾ ಅಂತ ಮತ್ತೊಂದು. ಒಟ್ಟು 5 ಊರು. ಎಲ್ಲ ಹತ್ತತ್ರ ರೇಂಜ್ನಲ್ಲೇ ಬರ್ತವೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ 3 ಕಡೆಗಳಲ್ಲಿ ಬೆಟ್ಟ ಕುಸಿತು. 3 ಸಲ ಬೆಟ್ಟ ಕುಸಿದಿದೆ. ಕಾರಣ ಏನು? ದೊಡ್ಡ ಮಳೆ ಒಂದೇ ಕಾರಣನ ಇಲ್ಲ, ಮನುಷ್ಯ ಮಾಡಿಟ್ಟಿರೋದಿದೆ. ಭೂಕುಸಿತಕ್ಕೆ 30% ನೈಸರ್ಗಿಕ ಕಾರಣಗಳಿದ್ರೆ 70% ಮನುಷ್ಯ ಮಾಡಿದ ಕಾರಣಗಳಿರ್ತವೆ. ಮಾತಾಡ್ತೀನಿ ಅದರ ಬಗ್ಗೆ ಆಮೇಲೆ. ಮನುಷ್ಯ ಮಾಡಿಟ್ಟಿದ್ದು 115 ಸಾವು. ಕುಟುಂಬಸ್ಥರು ಹೆಣನಾರು ಸಿಗುತ್ತಾ ಅಂತ ಬಾಯ್ಬಿಡ್ಕತ್ತಿದ್ದಾರೆ ಪಾಪ. ಹೆಣನಾರು ನೋಡೋಕ್ಕೆ ಸಿಗುತ್ತಾ ಅಂತ.
ಕೆಲವು ವಿದೇಶ ಆಫ್ರಿಕಾದಿಂದ ಟೂರಿಸ್ಟ್ ಬಂದಿದ್ದರು, ಅವರ ಹೆಣಗಳು ಒಂದೊಂದಾಗಿ ಸಿಗ್ತಾ ಇದ್ದಾವೆ. ಪ್ರವಾಸಕ್ಕೆ ಅಂತ ಆಫ್ರಿಕಾದಿಂದ ಬಂದಿದ್ದರು. 115 ಸಾವು, 120 ಗಂಭೀರವಾಗಿ ಗಾಯ ಆಗಿದೆ. ಒಂದು 20 ಜನರಿಗೆ ಪೋಸ್ಟ್ ಮಾರ್ಟಮ್ ಆಗಿದೆ. ಈಗ 250ಕ್ಕೂ ಹೆಚ್ಚು ಜನ ಇನ್ನೂ ತನಕ ನಾಪತ್ತೆ. 1,000 ಮನೆಗಳು ಪೂರ್ತಿಯಾಗಿ ನಾಶ ಆಗಿರೋದು. 1,000 ಮನೆಗಳು. ಮಧ್ಯಾಹ್ನದಷ್ಟೊತ್ತಿಗೆ ಮೆಪ್ಪಾಡಿ ಗ್ರಾಮದಲ್ಲಿ ನದಿಗೆ ಕೊಚ್ಕೊಂಡು ಹೋದವ್ರು 100 ಕಿಲೋಮೀಟರ್ ದೂರದಲ್ಲಿ ಅವ್ರ ಹೆಣಗಳು ಸಿಗೋಕ್ಕೆ ಶುರುವಾಗಿತ್ತು. ನೀರಿನ ಫೋರ್ಸ್ ಹೆಂಗಿತ್ತಂದರೆ 80 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ಮರದ ದಿಮ್ಮೆ ತೇಲ್ಕೊಂಡು ಬಂದಂಗೆ ಹೆಣಗಳ ತೇಲ್ಕೊಂಡು ಬರ್ತಾಯಿದ್ವು. 3 ವರ್ಷದ ಮಗುವಿಂದೊಂದು ಬಾಡಿ ಸಿಕ್ತು. ಒಂದಕ್ಕಿಂತ ಒಂದು ಘನಘೋರ ದೃಶ್ಯಗಳು. ನೀಲಂಬೂರ್ ಅನ್ನೋ ಊರಿನಲ್ಲಿ ಚಲಿಯಾರ್ ನದಿ ಹರಿದೋಗುತ್ತಲ್ಲಿ, ಅಲ್ಲಿ ಜನ ನೋಡ್ತಾ ಇದ್ದಾರೆ ಹೆಣಗಳ ತೇಲ್ಕೊಂಡು ಬರೋದನ್ನು. ನೀಲಂಬೂರು ಊರಿನಲ್ಲಿ 11 ಹೆಣಗಳನ್ನು ಹಂಗೆ ಎತ್ತಿದ್ದಾರೆ, ನೀರಲ್ಲಿ ತೇಲ್ಕೊಂಡು ಬರ್ತಾಯಿದ್ದು. ನೋಡಿ ದೃಶ್ಯಗಳನ್ನು. ಪ್ರವಾಸಿಗರ ಸ್ವರ್ಗ ಇದು ನೆನ್ನೆ ಮೊನ್ನೆ ತನಕ. ಮುಂಡಕೈಮ್ ಅನ್ನೋ ಊರು ಈಗ ಇಲ್ಲಿತ್ತು ಅಂತ ಯಾರು ದೇವರಾಣೆ ಮಾಡಿ ಹೇಳ್ಬೇಕು, ಇಲ್ಲೇ ಇತ್ತು ಊರು, ಇಲ್ಲೇ ಇತ್ತು ಊರು ಅಂತ. ಪಟ್ಟಣ, ಊರಲ್ಲ ಪಟ್ಟಣ, ಅದು ಅಂದರೆ ಹಳ್ಳಿ ಅಲ್ಲ, ಪಟ್ಟಣ. 400 ಮನೆಗಳು, ಗ್ರಾಮ ಪಂಚಾಯಿತಿ. ಒಂದು 10 ಮನೆ ಸರಿಯಾಗಿ ಉಳ್ಕೊಂಡಿರ್ಬೇಕು ಈಗಷ್ಟೇ. ಮಕ್ಕಳು ಸೇರಿದಂತೆ 106 ಜನ ನಾಪತ್ತೆ ಆಗಿದ್ದಾರೆ, ಮಕ್ಕಳು ಸೇರಿದಂತೆ. ನಪ್ಪಾಡಿಯಲ್ಲೂ ಹಾಗೆ ಆಗಿದೆ. ಜನ ಎಷ್ಟೋ, ಜಾನುವಾರು ಎಷ್ಟು, ಏನಂದರೆ ಏನೂ ಇಲ್ಲ. ಈ ಊಟಿಯಿಂದ ಕೊಯ್ಕೋಡಿಗೆ ಹೋಗೋ ಹೈವೇ ಇದೆಯಲ್ಲ, ಹೈವೇ ಪಕ್ಕದಲ್ಲೇ ಇರೋದು ಮೆಪ್ಪಾಡಿ. ಒಂದು ಸಲ ನಿಮಗೆ ತೋರಿಸ್ತೀನಿ ಇದು ದುರಂತ ಆಗಿದ್ದು ಹೆಂಗೆ ಅಂತ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ, ಈಸಿಯಾಗಿ ಅರ್ಥ ಆಗತ್ತೆ. ಮೆಪ್ಪಾಡಿ ಮತ್ತು ಇನ್ನೊಂದು ಊರು. ಇದು ಹಳ್ಳಿ, ಮುಂಡಕೈಮ್ ಅಂತ ಕರೀತಾರೆ. ಸಣ್ಣ ಹಳ್ಳಿ ಇದು. ಇದು ನದಿ ಇಲ್ಲಿ ಹರ್ಕೊಂಡು ಬರುತ್ತೆ. ನಿಮಗೆ ಇಲ್ಲಿಂದ ಬೆಟ್ಟದ ಮೇಲಿಂದ ನದಿ ಹರ್ಕೊಂಡು ಬರುತ್ತೆ, ಹಿಂಗೆ ಹರ್ಕೊಂಡು ಹೋಗುತ್ತೆ. ಈ ಹಳ್ಳಿ 400ಕ್ಕೂ ಹೆಚ್ಚು ಮನೆಗಳು ಮುಂಡಕೈಮ್ನಲ್ಲಿ. ಇದು ನದಿ ಹರ್ಕೊಂಡು ಬರೋದು. ಇಲ್ಲಿದೆ ನೋಡಿ, ಚಲಿಯಾರ್ ನದಿ ಇದು ಹರ್ಕೊಂಡು ಬರೋದು. ಇಲ್ಲೊಂದು ದೊಡ್ಡ ಬೆಟ್ಟ ಇದೆ, ಇಲ್ಲೊಂದು ದೊಡ್ಡ ಬೆಟ್ಟ ಇದೆ. 2 ಬೆಟ್ಟ, ಬೆಟ್ಟದ ಮಧ್ಯೆ ನದಿ ಹರಿಯುತ್ತೆ. ನದಿ ದಂಡೆ ಮೇಲಿನ ಗ್ರಾಮ. ಎಷ್ಟು ಸುಂದರ ಅಂತೀವಿ ನಾವು, ಎಷ್ಟು ಚಂದ ಇರ್ಬೋದು ಈ ಊರು ಅಂತ. ಅಲ್ಲಿ ಊರಿದ್ದಿದ್ದೇ ದುರಂತ ಆಗಿರೋದು. ನದಿ ಹಿಂಗೆ ಹರಿತಾ ಇತ್ತು, ಇಡೀ ರಾತ್ರಿ ಸುರಿತು ಮಳೆ. ಅಂದರೆ ಎಕ್ಸಾಕ್ಟಾಗಿ ಎಷ್ಟು ಮಿಲಿಮೀಟರ್ ಅಂತ ಇನ್ನೂ ಸಂಖ್ಯೆ ಸಿಗ್ತಾ ಇಲ್ಲ. ಕೆಲವರು 300 ಅಂತಾರೆ, ಇನ್ನು ಕೆಲವರು 400 ಅಂತಾರೆ, ಇಲ್ಲ 700ಗಿಂತ ಜಾಸ್ತಿ ಆಗಿತ್ತು. ಅಷ್ಟೆಲ್ಲ ಆಗಿರಲಿಕ್ಕಿಲ್ಲ, ಬಟ್ ಮಳೆ ಸುರಿತು. ಈ ಬೆಟ್ಟ ಏನಾಯಿತು, ಈ ಬೆಟ್ಟ ಕತ್ತರಿಸಿಕೊಂಡು ನದಿ ಒಳಗೆ ಬಿದ್ದುಬಿಡ್ತು. ಈ ಬೆಟ್ಟ ಇಷ್ಟು ನದಿ ಹರಿಯುತ್ತೆ, ಇದು ಕತ್ತರಿಸ್ಕೊಂಡು ನದಿ ಒಳಗೆ ಬಿದ್ದಾಗ ನದಿ ಹರಿಯುವ ಮಾರ್ಗನ ಪೂರ್ತಿ ಕ್ಲೋಸ್ ಆಗಿಬಿಡ್ತಿಲ್ಲಿ. ಇನ್ನೆಲ್ಲ ಹೋಗ್ಬೇಕು, ನದಿ ನೀರು ಜೋರು ಬರ್ತಾ ಇದೆ. ಹಿಂಗೆ ಬರ್ತಾ ಇದ್ದ ನದಿ ಊರೊಳಗೆ ನುಗ್ಗುತ್ತೆ ಹಿಂಗೆ ಅಷ್ಟೇ. ಇಲ್ಲಿರುವ ಅಷ್ಟೂ ಮನೆಗಳು ಹೋದವು. ಜೊತೆಗೆ ಈ ಗುಡ್ಡ ಈ ಊರಿನ ಮೇಲೆ ಕುಸಿದು ಬಿತ್ತು. ಮುಂಡಕೈಮ್ನಲ್ಲಾಗಿದ್ದ ದುರಂತ ಇದು. ಇಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ. ಇದು ಊರು, ಎಲ್ಲೋ ಮಾರ್ಕ್ನಲ್ಲಿರೋ, ಡಾಟೆಡ್ ಮಾರ್ಕ್ನಲ್ಲಿರೋದು ಊರು. ಇಲ್ಲಿ ನದಿ ಈ ಬೆಟ್ಟ ಕತ್ತರಿಸ್ಕೊಂಡು ನದಿ ಪೂರ್ತಿ ನದಿಯನ್ನು ಮುಚ್ಚಿಬಿಡ್ತದು. ನದಿ ಹರಿತಾ ಇದ್ದ ಜಾಗವನ್ನು. ಹರಿತಾ ಇದ್ದ ನದಿ ಎಲ್ಲೋ ಒಂದು ಕಡೆ ಜಾಗ ಬೇಕದಕ್ಕೆ, ನುಗ್ಗಿತು ಊರಲ್ಲಿ. ಇಲ್ಲಿರುವ ಅಷ್ಟೂ ಮನೆಗಳು ಕೊಚ್ಕೊಂಡು ನದಿ ಸೇರಿದ್ವು. ಜನ ಹೆಣಗಳಾಗಿ ಹರ್ಕೊಂಡು ಹೋದ್ರು. ಇದು ಮಧ್ಯರಾತ್ರಿ ಒಂದು 2 ಗಂಟೆ ಸುಮಾರಿಗೆ ಆಗಿದ್ದಿಲ್ಲಿ. ಇದು ಮುಂಡಕೈಮ್ ಆಯಿತು. ಇನ್ನೊಂದು ಊರು, ಇಲ್ಲಿ ನದಿ ಬರೋದಿಲ್ಲ, ಬರೀ ಬೆಟ್ಟಗಳಷ್ಟೇ. ಬೆಟ್ಟಗಳ ಮಧ್ಯದ ಊರು. ಇಲ್ಲಿ ಕಾಣಿಸುತ್ತೆ ನೋಡಿ, ಮೆಪ್ಪಾಡಿ ಊರು. ಇದು ಗುಡ್ಡ, ಇಲ್ಲಿ ಗುಡ್ಡ, ಇಲ್ಲಿ ಗುಡ್ಡ. ಬೆಟ್ಟದ ತಪ್ಪಲಿನಲ್ಲಿರುವ ಊರು, ಗ್ರಾಮ ಪಂಚಾಯತ್ ಇದು. 1000 ಮನೆಗಳಲ್ಲಿ. ಮುಂಡಕೈಮ್ನಿಂದ 15 ಕಿಲೋಮೀಟರ್ ದೂರ ಇದೆ ಇದು. ಬೆಟ್ಟದ ಸುತ್ತಲೂ ಊರು, ಊರಿನ ಸುತ್ತಲೂ ಮತ್ತೆ ಬೆಟ್ಟ. ಹಿಂಗಿತ್ತು. ಇಲ್ಲಿ ಒಂದು 5 ಕಡೆ ಬೆಟ್ಟ ಕುಸಿದಿದೆ ಅಂತಾರೆ. 5 ಕಡೆ. ಆಬ್ವಿಯಸ್ಲಿ ಇಲ್ಲಿ ಬೆಟ್ಟ ಇದೆ, ಇಲ್ಲಿ ಮನೆ ಇದೆ, ಕುಸಿದ್ರೆ ಮನೆ ಮೇಲೆ ಬರೋದು. ಮೆಪ್ಪಾಡಿ ಗ್ರಾಮ ಪಂಚಾಯತ್
ಪಟ್ಟಣ ಸಾವಿರಾರು ಮನೆಗಳಿವೆ. ಇಲ್ಲಿ ಅತಿ ದೊಡ್ಡ ಸಾವು ನೋವಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಇನ್ನೂ 3 ಗ್ರಾಮಗಳಲ್ಲಿ ಹಿಂಗಾಗಿದೆ. ಚಲಿಯಾರ್ ನದಿ ಮುಂಡಕೈಮ್ನಲ್ಲಿ ಜನರನ್ನು ಕೊಚ್ಕೊಂಡು ಹೋದರೆ ಇಲ್ಲಿ ಬೆಟ್ಟನೇ ಬಿದ್ದಿದೆ. ಪರಿಹಾರ ಕಾರ್ಯಾಚರಣೆ ಶುರುವಾಯಿತು. ಅಲ್ಲೇ ವೆಲ್ಲಿಂಗ್ಟನ್ನಿಂದ ಮಿಲಿಟರಿ ಹೆಲಿಕಾಪ್ಟರ್ಗಳು ಬಂದವು. ತಕ್ಷಣವೇ ಸೈನ್ಯ ಬಂದಿದೆ. NDRF SDRFನವರು ಪರಿಹಾರ ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋದಂಥ ನಮ್ಮ ರಿಪೋರ್ಟ್ರಿಗೆ, ಮೆಪ್ಪಾಡಿಗೆ ಹೋಗಿ ತಲುಪಿದ ನಮ್ಮ ರಿಪೋರ್ಟ್ರಿಗೆ ಅಲ್ಲಿದ್ದಂಥ ಸ್ಥಳೀಯರೊಬ್ಬರು ಹೇಳಕತ್ತಾ ಇದ್ರು, ನಮ್ಮ ಸಂಬಂಧಿಕರ 3 ಕುಟುಂಬಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ, ಹುಡುಕ್ತಾ ಇದ್ದೀವಿ ನಾವು, ಹೆಣನಾರು ಸಿಗಬಹುದಾ ಅಂತ. ಇಲ್ಲಿ ತನಕ ಒಂದು ಮಗುವಿನ ಶವ ಮಾತ್ರ ಸಿಕ್ಕಿದೆ. 8 ಜನ ನಾಪತ್ತೆಯಾಗಿದ್ದಾರೆ. ನಮ್ಮದು 2 ಅಂತಸ್ತಿನ ಮನೆ ಇತ್ತು, ಪೂರ್ತಿ ಮನೆ ಹೋಗ್ಬಿಟ್ಟಿದೆ ಅಂತ. ಎಲ್ಲಾದರೂ ಹಿಂಗೆ ತೆಗಿತಾ ಒಂದು ಬಾಡಿ ಸಿಕ್ತು ಅಂದರೆ ಜನ ಓಡಿ ಬರ್ತಾರಂತೆ, ನಮ್ಮೂರ್ದು ಯಾರ್ದಾರನ ಅಂತ ಓಡಿ ಬರ್ತಾರಂತೆ. ಮೆಪ್ಪಾಡಿಯ ಸ್ಥಳೀಯರೊಬ್ಬರು ಹೇಳಿದ್ದು ಕೇಳಿಸ್ಕೊಳ್ಳಿ. ಸುಮಾರು ಜನ ಹೋಗಿ ತಡೀತಾ ಇದ್ರೆ ಸಿಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಬರಂತ ಬರೀ ಪ್ರತಿ ಬಾಡಿನೂ ನೋಡ್ತಾ ಇದ್ವಿ, ಚೆಕ್ ಮಾಡ್ತಾ ನೋಡ್ಕೊಂಡು ಬಾಮ್ಯಾಗ ತಮ್ಮ ಮಕ್ಕಳವ್ರೆ ನೋಡ್ಕೊಂಡು ಚೆಕ್ ಮಾಡ್ತಾ ಇದೀವಿ ನಾವು. ಇನ್ನೂ ಸಿಕ್ಕಿಲ್ಲ. ಒಂದು ಹುಡುಗಿ ಅಣ್ಣನ ಬಾಮೆ ಮಗಳು ಸಿಕ್ಕಿದ್ದಾಳೆ, ಅವ್ಳು ಪೋಸ್ಟ್ ಮಾರ್ಟಮ್ ತಗೊಂಡು ಅದು ಮತ್ತೆ ಒಂದು ನಂಬಿಕೆ ಬಾಕಿ 8 ಸಿಕ್ಕಿಲ್ಲ. ಅದೇ ಫೀಲಿಂಗ್. ಬಾಡಿ ಸಿಕ್ಕಿದೆ, ಬದುಕಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಆ ಮನೆ ಹಿಡಕ್ಕೆ ಮನೆಗೆ ಹೋಗ್ಬಿಡ್ತಲ್ಲ, ಮನೆ ಮೇಲೆ ನಿಂತಾರ ಹೋಗಿ. ಅಣ್ಣನ ಮಗಳು ಅಂದ್ರಲ್ಲ, ಅಣ್ಣನ ಮೇಲೆ ಬಾಮೈದ ಮಗಳು ಬದುಕಿಲ್ಲ, ದತ್ತಾಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ರೂಮ್ ಕೆಳಗಡೆ ಹಾಕಿದ್ದಾರೆ. ಬಾಕಿ 8 ಸಿಗ್ಲಿ. ಎಲ್ಲರೂ ಮಸ್ತಾಗಿ ಮಕ್ಕಳು ಎಲ್ಲ ಅಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಹೋಗ್ಬಿಟ್ಟಿದ್ದಾರೆ. ಎಲ್ಲ 7 ಮನೆ ಬಿಲ್ಡಿಂಗ್ ನನ್ನ ಬಾಮೈದ ಮಕ್ಕಳು ಅದ್ ಮ್ಯಾಲೂ ನಿಂತಾರೆ, ಅದನ್ನು ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಮನೆ ಇಲ್ಲ, ಅಡ್ರೆಸ್ ಮನೆ ಇಲ್ಲ, ಮನೆ ಎಲ್ಲ ಹೋಗ್ಬಿಟ್ಟಿದೆ. ಅವಾಗ ಇಲ್ಲಿ ನನ್ನ ಬಾಮಕ್ಕಳು 3 ಜನರು ಮೊತ್ತ 8 ಜನ ಇನ್ನು ಮಣ್ಣೊಳಗಾರ ಅಂತ ಹೇಳ್ತಾರೆ. ಇನ್ನು ಪ್ರೂಫ್ ಅಂತ ಇಲ್ಲ. ಈಗ ಅಡ್ರೆಸ್ ಇಲ್ಲ, ಒಟ್ಟು ಎಲ್ಲ ಚೆಕ್ ಮಾಡಿ ಎಲ್ಲೂ ಸಿಗ್ತಾ ಇಲ್ಲ. ಅವ್ರ ನಂಬಿಕೆ ಇಲ್ಲ, ಎಲ್ಲರೂ ಮಣ್ಣೊಳ್ತಾ ಅಂತ ಹೇಳ್ತಾ ಇದ್ದಾರೆ. ಯಾವ ಊರಿನಲ್ಲಿ ಇದ್ರು ಅವರು? ಚೂರ್ಣಮಲೆ ಎಸ್ಟೇಟ್. ಅಲ್ಲಿ ಒಂದೊಂದು ಮನೇಲಿ ಇಬ್ಬಿಬ್ರು ಗಂಡ ಹೆಂಡತಿ ಮಕ್ಕಳು, 3 ಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ 3 ಫ್ಯಾಮಿಲಿ. ಮತ್ತೆ ಪಕ್ಕದಲ್ಲಿ ಮಸ್ತಾಗ ಎತ್ತ ಫ್ಯಾಮಿಲಿ ಮೊತ್ತ 500 ಮನೆ ಖಾಲಿ ಆಗ್ಬಿಟ್ಟಿದೆ ಆ ಜಾಗದಲ್ಲಿ. ಸುಮಾರು ಜನ ಹೋಗಿ ಫ್ಯಾಮಿಲಿ ಅಂತ ಅಂದ್ರೆ ನನ್ನ ವೈಫ್ ಇದೆ ಅಲ್ಲ, ನನ್ನ ಹೆಂಡತಿನ ಅವರ ಸಂಬಂಧಿದವರು. ನಾನು ಇಲ್ಲೇ ಕೇರಳದಲ್ಲಿ ಮದುವೆ ಆಗಿರೋದು. ಅವ್ರು ಮಿಸ್ ಆಗಿದ್ದಾರೆ ಅಂತಂದ್ರೆ ಅವರ ನಮ್ಮ ಮಾವನವರ ಅಕ್ಕನ ಮಕ್ಕಳು ಮಿಸ್ ಆಗಿದ್ದಾರೆ. 8 ಜನ ಮಿಸ್ ಆಗಿದ್ದಾರೆ. ಅದ್ರಲ್ಲಿ ಒಬ್ಬರು ಸಿಕ್ಕಿದ್ದಾರೆ ಹೆಣವಾಗಿ. ಅಲ್ಲ ನಾನು ಇಲ್ಲಿ ಬಂದು ಸೆಟ್ಲ್ ಆಗಿದ್ದೇನೆ. ನಾನು ಇಲ್ಲಿಂದ ಸುಮಾರು ಒಂದು 10-13 ಕಿಲೋಮೀಟರ್ ದೂರದಲ್ಲಿ ಸುಲ್ತಾನ್ ಬತ್ತೀರಿ ಹತ್ರ ನಾನು ಇರೋದು. ಇಲ್ಲಿಂದ ಈ ಹೊಳೆಯಿಂದ ಆಚೆ ಮುಂಡಕಾಯಿ ಅಂತ ಜಾಗ, ಆ ಜಾಗದಿಂದನೇ ಕೊಚ್ಕೊ ಬಂದಿರೋದು ಇದು. ಅಲ್ಲಿ ವಾಸವಾಗಿರೋ ಜನಗಳವರು ಅಲ್ಲಿ ಸುಮಾರು ಜನ ಬಾಕಿಯಾಗಿದ್ದಾರೆ, ಸುಮಾರು ಜನ ಹೊಂಟೋಗಿದ್ದಾರೆ. ನಮ್ಮ ಫ್ಯಾಮಿಲಿ ಅಂತ ಅಂದ್ರೆ ನನ್ನ ವೈಫ್ ಇದೆ. ದುರಂತಾಯಿತು. ಈ ಮೆಪ್ಪಾಡಿ ಊರು ಈ ಪ್ರವಾಹ ಏನೂ ಬರದೇ ಇದ್ದಾಗ ಹೆಂಗಿತ್ತು ಅಂತ ಯಾವುದೋ ಒಂದು ಹಳೆಯ ವಿಡಿಯೋ, ಅಂದರೆ ಜನ ರೀಲ್ಸ್ ಮಾಡಾಕ್ತಾರಲ್ಲ ಎಷ್ಟು ಸುಂದರವಾಗಿದೆ ಊರು ಅಂತ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಅಜಗಜಾಂತರ ಅನ್ನೋದರ ನಿಜವಾದ ಅರ್ಥ ಅದು. ಸಲ ದೃಶ್ಯಗಳನ್ನು ನೋಡಿದ್ರೆ ಮೆಪ್ಪಾಡಿ ಎಲ್ಲ ಚೆನ್ನಾಗಿದ್ದಾಗ ಹೆಂಗಿತ್ತು, ನಿಜವಾಗ್ಲೂ ಸುಂದರವಾದ ಊರು. ಪ್ರವಾಸಿಗರ ಸ್ವರ್ಗ ಅಂತ ಕರೀತಾರಲ್ಲ, ಎಕ್ಸಾಕ್ಟ್ಲಿ ಅದೇ ನೋಡಿ. ಹಿಂಗಿತ್ತ ಊರು, ಮೆಪ್ಪಾಡಿ ಸುತ್ತಲಿನ ಪರಿಸರ ಅದು. ಈಗ 2 ಅಕ್ಕಪಕ್ಕ ಇದೆ ನೋಡಿ. ಈ ಮೆಪ್ಪಾಡಿ ಅಲ್ಲ, ಇದು ಮುಂಡಕಯಂ. ಇದು ಮುಂಡಕಯಂ ನೆನ್ನೆ ರಾತ್ರಿ ತನಕ ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಎರಡದರ ಕಂಪ್ಯಾರಿಸನ್ ಅಕ್ಕಪಕ್ಕದಲ್ಲಿದೆ. ಪುಣ್ಯಕ್ಕೆ ಮಳೆ ಜಾಸ್ತಿ ಅಂತ ಟೂರಿಸ್ಟ್ ಸಂಖ್ಯೆ ಒಂದಷ್ಟು ಕಡಿಮೆ ಇತ್ತಲ್ಲಿ. ಮಳೆ ಕಾರಣಕ್ಕೆ ಟೂರಿಸ್ಟ್ ಸಂಖ್ಯೆ ಕಡಿಮೆ ಇತ್ತು, ಅದಕ್ಕೆ ಸಾವು ನೋವಿನ ಸಂಖ್ಯೆ ಇನ್ನೂ ಕಡಿಮೆ ಆಗಿದೆ. ರೆಗ್ಯುಲರ್ ಟೂರಿಸ್ಟ್ ಏನಾದ್ರು ಇದ್ದಿದ್ರೆ ಕಥೆ ಏನ್ರಿ, ಫ್ಲ್ಯಾಶ್ ಫ್ಲಡ್ ರೀತಿಯಲ್ಲಿ ಬಂದುಬಿಟ್ಟಿದ್ರೆ, ಮೇಘ ಸ್ಫೋಟದ ರೀತಿಯಲ್ಲಿ ಆಗಿಬಿಟ್ಟಿದ್ರೆ.
ಕೆಲವು ಸ್ಥಳೀಯರು ರೆಸಾರ್ಟ್ಗೆ ಓಡೋಗಿದ್ದಾರೆ. ಡೀಟೇಲಾಗಿ ಮಾತಾಡೋಣ ಅದರ ಬಗ್ಗೆ. ಇದು ರೆಸಾರ್ಟ್ಗಳನ್ನು ಕಟ್ಟಿದ ಕಾರಣಕ್ಕಾಗಿ ಆಗ್ತಾ ಇರೋ ದುರಂತ ಇದು. ಆರಂಭದಲ್ಲಿ ಹೇಳಿದ ಹಾಗೆ ಈ ಭೂಕುಸಿತಕ್ಕೆ 30% ಕಾರಣ ನೈಸರ್ಗಿಕ ಕಾರಣ, ಆದರೆ 70% ಮ್ಯಾನ್ಮೇಡ್ ಇದು. ಮುಂಡಕೈಮ್ನ ಟ್ರೀ ವ್ಯಾಲಿ ರೆಸಾರ್ಟ್ನಲ್ಲಿ ಅಕ್ಕಪಕ್ಕದ ಹಳ್ಳಿ ಜನ ಓಡೋದ್ರಂತೆ. 150ಕ್ಕೂ ಹೆಚ್ಚು ಜನ ಅಲ್ಲಿ ಶೆಲ್ಟರ್ ತಗೊಂಡಿದ್ದಾರೆ. ಆಫ್ರಿಕಾದಿಂದ ಒಂದು ತಂಡ ಪ್ರವಾಸಕ್ಕೆ ಬಂದಿತ್ತು. ಒಬ್ಬನ ಶವ ಸಿಕ್ಕಿದೆ ಅದರಲ್ಲಿ, ಒಬ್ಬನ ಶವ. ಒಡಿಸ್ಸಾದ ಒಬ್ಬ ಡಾಕ್ಟ್ರು ಪ್ರವಾಹದ ಮಧ್ಯದಲ್ಲಿ ಕೆಸರಿನಲ್ಲಿ ಸಿಲುಕೊಂಡು ಒದಾಡ್ತಾ ಇದ್ರು. ಅವ್ರು ಹೆಂಗೋ ಮಾಡಿ ಎತ್ಕೊಂಡು ಬಂದಿದ್ದಾರೆ. ಬದುಕ ಗ್ಯಾರಂಟಿ ಇಲ್ಲ, ಈಗ ಗ್ಯಾರಂಟಿ ಇಲ್ಲ ಬದುಕದು. ಈ ಕನ್ನಡಿಗರು ಯಾರು ಸಿಕ್ಕಿದ್ದಾರಾ ಫಸ್ಟ್ ನಾವು ಚೆಕ್ ಮಾಡ್ತೀವಲ್ಲ ಅದನ್ನು. ಕರ್ನಾಟಕ ರಿಜಿಸ್ಟ್ರೇಷನ್ನಿನ ಮಾರುತಿ ಎರ್ಟಿಗಾ ಕಾರ್ ನಿಂತ್ಕೊಂಡಿರೋ ಫೋಟೋ ಬಂತು ಮೊದಲು, ಆಮೇಲೆ ವಿಡಿಯೋ ಬಂತು ಅದರದ್ದು. ಒಂದು ಕಾರ್ ಇದೆ ಕರ್ನಾಟಕ ರಿಜಿಸ್ಟ್ರೇಷನ್ ಅಂತ, ಯೆಲ್ಲೋ ಬೋರ್ಡು ಎರ್ಟಿಗಾ ಕಾರು. ಚೆಕ್ ಮಾಡಿದ್ವಿ ನಾವು, ಹಂಗೂ ಹಿಂಗೂ ಆಗಿ ಎಲ್ಲಿ ತನಕ ಗೊತ್ತಾಯ್ತಂದರೆ ಕಾರಿನ ಮಾಲೀಕರಿಗೆ ಡ್ರೈವರ್ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ, ಡ್ರೈವರ್ ಸೇಫ್ ಆಗಿದ್ದಾರೆ. ಬಟ್ ಅವರು ಬಾಡಿಗೆ ಕರ್ಕೊಂಡು ಹೋಗಿದ್ರಲ್ಲ ಬೆಂಗಳೂರಿನಿಂದ, ಅವ್ರು ಎಲ್ಲಿದ್ದಾರೋ ಗೊತ್ತೇ ಆಗ್ತಿಲ್ಲ ಡ್ರೈವರ್ಗೆ. ಡ್ರೈವರನ್ನು ಗೋಳು ಹೇಳ್ಕೊಂಡ್ರಂತೆ, ಕರ್ಕೊಂಡು ಬಂದಿದ್ದೀನಿ, ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ. ಅವ್ರು ಉಳ್ಕೊಂಡಿರೋ ರೆಸಾರ್ಟ್, ಎಲ್ಲೋ ಡ್ರೈವರ್ ಪಾಪ ಎಲ್ಲೋ ಬೇರೆ ಕಡೆ ಸ್ಟೇ ಮಾಡಿರ್ತಾರೆ, ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅಂತ. ಅವ್ರು ಎಲ್ಲಿ, ಅವರು ಏನು ಬೆಂಗಳೂರಿನವರು? ಅವರ ಇದೆ ಈ ಫಸ್ಟ್ ಈ ಫೋಟೋ ಬಂದಾಗ ನೋಡಿ, ನಂಬರ್ ಕ್ಲಿಯರಾಗಿ ಕಾಣಿಸ್ತದೆ, KA51 AK 1823 ನಂಬರ್. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಹಾಗಾದರೆ ಎಲ್ಲಿ ಅವ್ರನ್ನ ಬಾಡಿಗೆ ಕರ್ಕೊಂಡು ಹೋಗಿದ್ದು ಇವರು? ಬೆಂಗಳೂರಿನವರ, ಮೈಸೂರಿನವ್ರು, ಬೇರೆ ಎಲ್ಲಿ ಅವರು ಅಂತ ಚೆಕ್ ಮಾಡಿದಾಗ ಗೊತ್ತಾಯಿತು, ಇಲ್ಲ ಡೆಲ್ಲಿ ಅವರು ಯಾರ್ದೋ ಫ್ಯಾಮಿಲಿ ಬೆಂಗಳೂರಿನಿಂದ ಬಾಡಿಗೆಗೆ ತಗೊಂಡು ಹೋಗಿದ್ರು ಅಂತ. ಹೆಂಗಿದಾರೋ ಏನು ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಕೆಲವು ವಾಹನಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ, ಡೀಟೇಲ್ಸ್ ಬರಬೇಕು. ನೋಡಿ ಇನ್ನೊಂದಿದೆ ಇಲ್ಲಿ, ಮಾರುತಿ ಬಲಿನೋ ಕಾರು KA51 AK ಸಮಥಿಂಗ್. ನೋಡಿ ಈಗಷ್ಟೇ ಸುದ್ದಿ ಬರ್ತಾ ಇದೆ, ಮಂಡ್ಯದವರಿಬ್ಬರು ಮುಂಡಕೈಮ್ನಲ್ಲಿ ನಾಪತ್ತೆಯಾಗಿದ್ದಾರೆ. ಮುಂಡಕೈಮ್ನಲ್ಲಿ ಮಂಡ್ಯ ಮೂಲದ ಇಬ್ಬರು ನಾಪತ್ತೆ. ನಿಹಾಲ್ ಮತ್ತು ಲೀಲಾವತಿ ಅಂತ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಝಾನ್ಸಿ ಕುಟುಂಬದವರು. ಮೈಸೂರು ಜಿಲ್ಲೆ ಸರಗೂರಿನ ಅನಿಲ್ ಜೊತೆಗೆ ಇವರಿಗೆ ವಿವಾಹ ಆಗಿತ್ತು. ಇವರು ಸೆಟ್ಲ್ ಆಗಿದ್ದು ಮುಂಡಕೈಮ್ನಲ್ಲಿ. ಫೋಟೋ ನೋಡ್ತಾ ಇದ್ದೀರಿ, ಅನಿಲ್ ಮತ್ತು ಝಾನ್ಸಿ. ಇವರ ತಂದೆ ದೇವರಾಜುನು ಜೊತೆಗಿದ್ರು. 3 ಜನ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸೇಫ್ ಆಗಿದ್ದಾರೆ. ವಿಮ್ಸಿಗೆ ಶಿಫ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇವ್ರ ಮಗು ನಾಪತ್ತೆ ಆಗಿದೆ, ಇವ್ರ ಅತ್ತೆ ನಾಪತ್ತೆ ಆಗಿದ್ದಾರೆ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನವರು. ಹತ್ತರಘಟ್ಟ ಅನ್ನುವ ಗ್ರಾಮ, ಕತ್ತರಘಟ್ಟ ಗ್ರಾಮ. ಸೇಫಾಗಿ ಬರಲಿ, ಸದ್ಯಕ್ಕಷ್ಟು ಪ್ರಾರ್ಥನೆ ಮಾಡ್ಬೋದು. ಜೊತೆಗೆ ಯೋಚನೆ ಮಾಡಬೇಕು, ಇದು ಯಾಕೆ ಆಗ್ತಾ ಇದೆ ಅಂತ. ನಾನು ಆಗಲೇ ಹೇಳಿದೆ, 30% ನ್ಯಾಚುರಲ್ ರೀಸನ್ಸ್ ಇರುತ್ತೆ. ತುಂಬ ದೊಡ್ಡ ಮಳೆ ಆದಾಗ ನಾರ್ಮಲಿ ನಿಸರ್ಗ ಒಂದು ಮಳೆಯನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತೆ, ಅದಕ್ಕೆ ಧಾರಣಾ ಶಕ್ತಿ ಅಂತ ಕರೀತಾರೆ. ಒಂದು ಬೆಟ್ಟದ ಮೇಲೆ ಮಳೆ ಬರುತ್ತೆ, ವರ್ಷಗಟ್ಟಲೆ ಅಷ್ಟು ಮಳೆ ಬರ್ತಾ ಇರುತ್ತೆ. ಆ ಮಳೆನ ಹೆಂಗೆ ತಡ್ಕೋಬೇಕು ಆ ಬೆಟ್ಟಕ್ಕೆ ಗೊತ್ತಿರುತ್ತೆ. ಅದಕ್ಕಿಂತ ಜಾಸ್ತಿ ಮಳೆ ಬಂದರೆ ನಾರ್ಮಲ್ ಆಗಿ ಬರುವ ಮಳೆಯ ನೀರನ್ನು ಇಂಗಿಸಿಕೊಂಡು ಸಮುದ್ರ ಏನು ಬೆಟ್ಟದ ಒಳಗೆ ಕೊಳವೆ ರೀತಿ ಇರುತ್ತೆ, ಅದರಿಂದ ನೀರು ಹೊರಗಡೆ ಬಿಡ್ತಾ ಇರುತ್ತೆ. ಅದಕ್ಕಿಂತ ಜಾಸ್ತಿ ಬಂದರೆ ತಡ್ಕೊಳಕ್ಕಾಗೋದಿಲ್ಲ, ಸಹಜ ಕುಸಿಯುತ್ತೆ. ಹಂಗೆ ನ್ಯಾಚುರಲ್ ರೀಸನ್ಸ್ಗಾಗೋದು 100ಕ್ಕೆ 30 ಭೂಕುಸಿತಗಳು. ಇನ್ನು 70ಕ್ಕೆ ನಾವು ನೀವು ಕಾರಣ, ಮನುಷ್ಯರ ಕಾರಣ. ಕೊರಿರಿ ಬೆಟ್ಟನ ಮಾಡಿ ಹೈವೇ, ಕೊರಿರಿ ಸುರಂಗಗಳನ್ನು, ಸುರಂಗ ಕೊರೆಯುವಾಗ ಒಂದು ಕಲ್ಲು ಅಡ್ಡ ಬಂತ, ಇಡೀ ಡೈನಮೆಟ್ಟು. ಉತ್ತರಾಖಂಡದಲ್ಲಿ ಫ್ಲಾಶ್ ಫ್ಲಡ್ಸ್ ಬಂದಾಗ ಈ ಬದ್ರಿ ಕೇದಾರಗಳೆಲ್ಲ ಕೊಚ್ಕೊಂಡು ಹೋಗಿದ್ವಲ್ಲ, ಅದರ ಕವರೇಜಿಗೆ ಹೋಗಿದ್ದೆ ನಾನು. ಅಲ್ಲಿ ಜಿಯೋಲಜಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಫ್ರಜೈಲ್ ಬೆಟ್ಟಗಳು ಸರ್ ಹಿಮಾಲಯದ ಬೆಟ್ಟಗಳು ಅಂದರೆ
ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕರಿತೀವಿ ನಾವು. ಈ ಭಾರತ ಏನಿದೆಯಲ್ಲ, ಇದು ಆಫ್ರಿಕಾದ ಭಾಗವಾಗಿತ್ತು. ಅದು ಆಫ್ರಿಕಾದಿಂದ ಕತ್ತರಿಸಿ ವರ್ಷಕ್ಕೆ 4 ಸೆಂಟಿಮೀಟರ್ ಸರಿತಾ ಬಂದು ಈ ಪ್ಲಾಟೋಗೆ ಟಚ್ ಆಗಿ, ಆ ಎರಡೂ ಪ್ಲಾಟೋಗಳ ಟಚ್ ಆಗಿ ಒತ್ತಿ ಹಿಮಾಲಯ ಎದ್ದು ನಿಂತ್ಕೊಳ್ತು. ಅವೆಲ್ಲ ಫ್ರಜೈಲ್ ಬೆಟ್ಟಗಳು, ಅಂದರೆ ಮರಳಿನ ಬೆಟ್ಟ ಇದ್ದಂಗೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕುಸಿತವೆ. ಅದಕ್ಕೆ ಹಂಗಾಗತ್ತೆ. ಹಿಮಾಲಯದಲ್ಲಿ ಹಿಮಾಲಯ ತಡೆದುಕೊಳ್ಳುವುದಕ್ಕಿಂತ ಹೆಚ್ಚು ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಿಬಿಟ್ರು. ಏನೋ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಅಂತೆ, ಹೈವೇ ಅಂತೆ, ಸುರಂಗಗಳಂತೆ. ಆ ಕಾರಣಕ್ಕೆ ಹಿಮಾಲಯ ತಡ್ಕೊಳ್ಳಿಲ್ಲ. ಫ್ಲ್ಯಾಶ್ ಫ್ಲಡ್ ಬಂದಾಗ ಬೆಟ್ಟದ ಮೇಲೆ ಬೆಟ್ಟಗಳ ಕುಸಿದು ಹಿಂಗಾಗ್ಬಿಡ್ತು ಅಂದರು. ಪಶ್ಚಿಮ ಘಟ್ಟಗಳು ತುಂಬ ಸ್ಟ್ರಾಂಗ್ ಇವು, ಭಾಳ ಗಟ್ಟಿಯಾದ ಬೆಟ್ಟಗಳು. ನೀವು ಏಜ್ ಆಫ್ ದ ಮೌಂಟೇನ್ ಅಂತ ನೋಡೋದಕ್ಕೆ ಹೋದರೆ ಹಿಮಾಲಯಕ್ಕಿಂತಲೂ ಪಶ್ಚಿಮ ಘಟ್ಟ ಹಳೆಯದು. ಇಂಥ ಪಶ್ಚಿಮ ಘಟ್ಟವನ್ನು ಬಿಡದಂಗೆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ರೋಡ್ಗಳು, ಬ್ರಿಡ್ಜ್ಗಳು, ಅದೊಂದು ಲೆಕ್ಕಕ್ಕೆ ಹೋಗಲಿ. ಟೂರಿಸಂ ಹೆಸರಿನಲ್ಲಿ ಮಾಡಿದ್ದು ಒಂದು ಸ್ವಲ್ಪನವರು ಸೆನ್ಸಿಟಿವಿಟಿ ಅನ್ನೋದಿತ್ತ. ಸಂಜೆ ನನ್ನ ಕೊಲ್ಲಿಗ್ ವಿನೋದ್ ನಾಯಕ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಕರ್ನಾಟಕದ ಕೊಡಗಿನಲ್ಲಿ 10 ವರ್ಷಗಳ ಅವಧಿಯಲ್ಲಿ 3000 ಎಕರೆ ಜಾಗ ಎನೆ ಆಗಿತ್ತು, ಕನ್ವರ್ಷನ್ ಆಗಿತ್ತು ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ಗೆ. ಆದರೆ ನಂತರದ 4000 ಎಕರೆನ ಎನೆ ಮಾಡೋದಕ್ಕೆ ತೆಗೆದುಕೊಂಡ ಅವಧಿ 6 ವರ್ಷ. ಒಂದು ಕೃಷಿ ಜಮೀನು ನಾನ್ ಅಗ್ರಿಕಲ್ಚರ್ ಆಗಿ ಕನ್ವರ್ಟ್ ಆಯಿತು ಅಂದರೆ ಏನು ಬರುತ್ತಲ್ಲಿ? ಲೇಔಟ್ಗಳು ಬರಬೇಕು, ರೆಸಾರ್ಟ್ಗಳು ಬರಬೇಕು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಬರಬೇಕು, ಮಾಡ್ತಾ ಹೋಗ್ತೀವಿ. ಇದು ನೋಡಿ, ಮುಂಡಕಯಂನಲ್ಲಿ ಹಳ್ಳಿ ಕೊಚ್ಕೊಂಡು ಹೋಗಿದೆ ಬೆಟ್ಟ ಕುಸಿದ ಕಾರಣಕ್ಕೆ. ಬೆಟ್ಟ ಯಾಕೆ ಕುಸಿತು? ಬೆಟ್ಟದ ಮೇಲೆ ರೆಸಾರ್ಟ್ ಆಗಿದ್ವು. ಬೆಟ್ಟ ಬಗೆದು ಪಿಲ್ಲರ್ ಹಾಕಿ ರೆಸಾರ್ಟ್ ಕಟ್ಟೋದು. ಬೆಟ್ಟ ಹಳ್ಳಿ ಮೇಲೆ ಕುಸಿದಾಗ ಹಳ್ಳಿ ಜನ ಹೋಗಿ ರೆಸಾರ್ಟ್ಗಳಲ್ಲಿ ಆಶ್ರಯ ಪಡೆದರು ಅಂತ ಸುದ್ದಿ ಹೋದದು. ಮನುಷ್ಯ ಮಾಡಿಟ್ಟಿರೋದು ಒಂದೆರಡಲ್ಲ. ನೆನ್ನೆ ಎಲ್ಲೋ ಓದ್ತಾ ಇದ್ದೆ ನಾನು, ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವ ಅಮೀಬಾ ಕಾಣಿಸಿಕೊಂಡಿತಲ್ಲ, ಆಗಿನಿಂದ ಈಗಿನ ಕಾಲವನ್ನು 24 ಗಂಟೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, 24 hours ಅನ್ಕೊಂಡ್ರೆ ಮನುಷ್ಯ ಹುಟ್ಟಿ 4 ಸೆಕೆಂಡ್ ಆಗಿದೆ ಅಂತೆ. ಅಷ್ಟು ತಡವಾಗಿ ಭೂಮಿಯ ಮೇಲೆ ಬಂದವನು ಮನುಷ್ಯ. ಬಟ್ ಭೂಮಿನ ಮಾಡಿಟ್ಟಿದ್ದು ಏನೇನೆಲ್ಲ ಮಾಡಿಟ್ಟ ನೋಡಿ. ವಿಪರೀತ ಮಳೆ, ನೀರು ಜಾಸ್ತಿ ಆಗಿದೆ ಎಲ್ಲ ಮಾತಾಡ್ತೀವಿ ನಾವು. ನೀರು ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲರಿ. ಈ ಭೂಮಿ ಅನ್ನೋದು ಅಸ್ತಿತ್ವಕ್ಕೆ ಬಂದಾಗ ಎಷ್ಟು ನೀರಿತ್ತು ಅಷ್ಟೇ ನೀರು ಈಗಲೂ ಇದೆ. ಯಾರೋ ಚಂದ್ರಯಾನಕ್ಕೆ ಹೋದವರು, ಚಂದ್ರನ ಮೇಲೆ ಹೋದವರು ಒಂದಷ್ಟು ನೀರು ತಗೊಂಡು ಹೋಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಂದಷ್ಟು ನೀರು ಹೋಗಿರ್ಬೋದು. ಲೀಟರ್ಗಳ ಲೆಕ್ಕದಲ್ಲಿ ಅಷ್ಟು ನೀರು ಬಿಟ್ಟರೆ ಭೂಮಿ ಮೇಲೆ ಆವಾಗ ಎಷ್ಟಿತ್ತು ಈಗಲೂ ಅಷ್ಟೇ ನೀರಿದೆ. ಈ ಸಮಸ್ಯೆ ಯಾಕಂದರೆ ನೀರು ಎಲ್ಲೆಲ್ಲಿ ಎಷ್ಟೆಷ್ಟಿತ್ತು ಅಷ್ಟಷ್ಟಿಲ್ಲ ಅನ್ನೋ ಕಾರಣಕ್ಕೆ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾಗ ವಿಜಾಪುರದ ರಿಪೋರ್ಟರ್ನ ಕೇಳಿದೆ ನಾನು, ಹೆಂಗಿದೆ ನಿಮ್ಮಲ್ಲಿ ಮಳೆ ಅಂತ. ಸರ್, ಮಳೆಗಾಗಿ ಕಪ್ಪೆ ಮದುವೆ ಮಾಡಿಸ್ತಾ ಇದ್ದಾರೆ, ನಮ್ಮಲ್ಲಿ ಮಳೆ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಜನ ಅಂದರು. ವಿಜಾಪುರದಲ್ಲಿ ಹಂಗಿದೆ ಪರಿಸ್ಥಿತಿ, ಮಲೆನಾಡಿನಲ್ಲಿ ಹೆಂಗಿದೆ? ಕಾರಣ ಏನು? ಮಳೆಗಾಲದ ಪ್ಯಾಟ್ರನ್ನೇ ತಪ್ಪು ಹೋಗಿದೆ, ಪ್ಯಾಟ್ರನ್ನೇ ಇಲ್ಲ ಮಳೆಗಾಲಕ್ಕೆ. ಕೇರಳದಲ್ಲಿ ಮುಂಗಾರು ಶುರುವಾಗ್ತಾ ಇದ್ದದ್ದು ಜೂನ್ 1ನೇ ತಾರೀಕು. ಹಿಸ್ಟಾರಿಕಲಿ ರೆಕಾರ್ಡೆಡ್ ಜೂನ್ 1ರಿಂದ ಮುಂಗಾರು ಶುರುವಾಗುತ್ತೆ ಅಂತ. ಈಗ ಜೂನ್ 15ಕ್ಕೆ ಶುರುವಾಗ್ತಾ ಇದೆ. ಈಗಲೂ ಕೇರಳದಲ್ಲಿ ವರ್ಷದ ಸರಾಸರಿ ಮಳೆ ಅಂತ ತಗೊಂಡ್ರೆ ಅಷ್ಟೇ ಆಗಿರುತ್ತೆ. ಆದರೆ ಒಂದು ರಾತ್ರಿ ದೊಡ್ಡ ಮಳೆ ಸುರಿದಿರುತ್ತೆ, ಅದಕ್ಕಿದಾಗ್ತಾ ಇರೋದು. ಇಯರ್ಲಿ ಆವರೇಜ್ ತೆಗೆದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆಯಾ ಮಳೆ ಅಂದ್ರೆ ಇಲ್ಲ. ಮಿಲಿಮೀಟರ್ಗಳ ಲೆಕ್ಕದಲ್ಲಿ ಅಷ್ಟೇ ಮಳೆ ಆಗಿರುತ್ತೆ. ಆದರೆ ಉತ್ತರ ಕರ್ನಾಟಕ ಕಡೆ ಹಚ್ಚಿ ನಿಂತು ಕಟ್ಟಿಯೋದಂತಾರಲ್ಲ, ಹಿಂಗೆ ಹಚ್ಚಿ ನಿಂತು ಕಟ್ಟಿದಾಗ ಹಿಂಗಾಗೋದು. ಒನ್ಸ್ ಅಗೇನ್ ಎನ್ವೈರ್ನಮೆಂಟಲ್ ಎಫೆಕ್ಟು ನಾವು ಮಾಡಿಟ್ಟಿದ್ದೀವಿ ಅದನ್ನು. ಪಶ್ಚಿಮ ಘಟ್ಟ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಅದರಲ್ಲಿ ಅತಿ ಹೆಚ್ಚು ಮತ್ತು ಅತ್ಯಂತ ಹೆಚ್ಚು ಇಕೋ ಸೆನ್ಸಿಟಿವ್ ಬರೋದು ಕೇರಳದಲ್ಲಿ. ಆ ಪಶ್ಚಿಮ ಘಟ್ಟವನ್ನು ಉಳಿಸೋದು ಹೆಂಗೆ ಅಂತ ಗಾಡ್ಗೀಳ್ರಿಂದ ಹಿಡಿದು ಕಸ್ತೂರಿ ರಂಗನ್ ತನಕ ರಿಪೋರ್ಟ್ ಕೊಟ್ಟರು. ಪ್ರತಿ ರಿಪೋರ್ಟ್ ಬಂದಾಗಲೂ ಅತಿ ಹೆಚ್ಚು ಪ್ರತಿಭಟನೆ ಆಗದೆ ಕೇರಳದಲ್ಲಿ.
ಕೇರಳದಿಂದ ಹಿಡಿದು ದಿಲ್ಲಿ ತನಕನೂ ಪ್ರತಿಭಟನೆ. ಈ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಮನುಷ್ಯರು ಬದುಕೋದಕ್ಕೆ ಆಗೋದಿಲ್ಲ. ಭೂಮಿ ಇರೋದು ಬರೀ ಮನುಷ್ಯರಿಗಲ್ಲ, ಭೂಮಿ ಇರೋದು 15-20 ಸಾವಿರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯನಿಗೂ ಮತ್ತು ಇತರ ಜೀವರಾಶಿಗಳಿಗೂ ಇದ್ದ ರೇಷಿಯೋ ಎಷ್ಟಿತ್ತು ಅಂದರೆ 3%. ಅಂದರೆ ಮನುಷ್ಯ ಪ್ರಜಾತಿಯ ಪ್ರಾಣಿಗಳಿದ್ದದ್ದು 3%. ಇನ್ನು 97% ಉಳಿದ ಪ್ರಜಾತಿಯ ಪ್ರಾಣಿಗಳಿದ್ವು. ಈಗ 98% ಮನುಷ್ಯ ಮತ್ತು ಮನುಷ್ಯನ ಸಾಕು ಪ್ರಾಣಿಗಳ ಪ್ರಜಾತಿಗಳಿದೆ ಭೂಮಿ ಮೇಲೆ. 98%. ಇನ್ನು 2% ಆ್ಯಕ್ಚುಲಿ ನಾವು ವನ್ಯಜೀವಿಗಳು ಅಂತ ಏನು ಕರಿತೀವೋ ಉಳ್ಕೊಂಡಿರೋದು. ಇದಕ್ಕಿಂತ ಅತ್ಯಾಚಾರ ಇನ್ನೇನಿದೆ ಪ್ರಕೃತಿ ಮೇಲೆ ಮಾಡಬಹುದಾದಂಥದ್ದು? ಒಂದಷ್ಟಾದರೂ ಇಲ್ಲಪ್ಪ, ಅದೊಂದಷ್ಟು ಪ್ರದೇಶ ಇದೆ, ಅದು ಇಕೋ ಸೆನ್ಸಿಟಿವ್, ಅಲ್ಲಿ ಅಭಿವೃದ್ಧಿನೇ ಮಾಡಬೇಡಿ ಅಂತಲ್ಲ, ಸ್ವಲ್ಪ ಜವಾಬ್ದಾರಿಯಿಂದ ಮಾಡೋಣ. ಶಿರೂರು ಗುಡ್ಡ ಕುಸಿತಲ್ಲ, ಯಾಕೆ ಕುಸಿತು? ಎಲ್ ಶೇಪ್ನಲ್ಲಿ 90 ಡಿಗ್ರಿ ಆ್ಯಂಗಲ್ನಲ್ಲಿ ಗುಡ್ಡ ಕತ್ತರಿಸಿ ನಾವು ಹೈವೇ ಮಾಡ್ತೀವಿ ಅಂತ ಹೋಗಿದ್ದಕ್ಕದು. ಆಲ್ಟರ್ನೇಟಿವೇ ಇಲ್ವಾ ಬೇರೆ? ಇದಾರಿ ನಮ್ಮಲ್ಲಿ ತಜ್ಞರು ಆಪ್ಷನ್ಗಳನ್ನು ಕೊಡ್ತಾರೆ. ಇನ್ನೊಂದಷ್ಟು ಖರ್ಚು ಜಾಸ್ತಿ ಆಗಬಹುದು ಆ ಆಪ್ಷನ್ನಿಂದ, ಆದರೆ ಅಟ್ಲೀಸ್ಟ್ ನಾವು ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡಲಿಲ್ಲ ಅನ್ನೋ ಸಮಾಧಾನದಿಂದ ಆ ರಸ್ತೆಯಲ್ಲಿ ಓಡಾಡ್ಬೋದಾ? ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ. ಅಂದರೆ ಮನುಷ್ಯನ ಬಿಟ್ಟು ಇನ್ನು ಯಾರೂ ಇರಬಾರ್ದು ಈ ಭೂಮಿ ಮೇಲೆ ಅನ್ನೋ ಥರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ, ಅಭಿವೃದ್ಧಿ ಅಂತ ಹೆಸರಿನಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ ಹಿಂಗಾಗದೆ ಇನ್ನೇನಾಗುತ್ತೆ? ಪ್ರಕೃತಿ ಅಂದರೆ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಕೊಟ್ಟಂಥ ಒಂದೇ ಒಂದು ತಜ್ಞರ ರಿಪೋರ್ಟನ್ನು ಕೇರಳ ರೆಸ್ಪೆಕ್ಟ್ ಮಾಡ್ತಾ ಗೌರವಿಸ್ತಾ ಗಾಡಿಗಳ ವರದಿಗೆ ಬೆಂಕಿನೇ ಹಚ್ಚಿಬಿಟ್ರು ಅವರು. ಜನರ ಬದುಕನ್ನು ದುಸ್ತರ ಮಾಡುವಂಥ ವರದಿ ಇದು ಅಂತ. ಈಗ ಆಗಿಲ್ವಾ ದುಸ್ತರ? ಹೆಣಾನೇ ಸಿಗಲ್ರಿ, ಇದಕ್ಕಿಂತ ದುಸ್ತರ ಬೇಕಾ? ದೇಶದ ಒಟ್ಟಾರೆ ಭೂಕುಸಿತಗಳ ಪೈಕಿ 59% ಭೂಕುಸಿತಗಳು ಕೇರಳದಲ್ಲೇ ಆಗ್ತಿವೆ. ಈ 59% ಆಗೋದಕ್ಕೆ ಕೇರಳನೇ ಕಾರಣ, ಅಂದರೆ ಜನನೇ ಕಾರಣ ಅಂತ ಹೇಳೋದಿಲ್ಲ ನಾನು. ಅಲ್ಲಿ ಪಶ್ಚಿಮ ಘಟ್ಟ ಜಾಸ್ತಿ ಬರುತ್ತೆ, ಗುಡ್ಡ ಪ್ರದೇಶ ಜಾಸ್ತಿ ಇದ್ದಾವೆ, ಆಗುತ್ತಪ್ಪ. ಬಟ್ ಅದರಲ್ಲಿ 70% ಮನುಷ್ಯನ ಕಾರಣಕ್ಕಾಗಿರೋದು, ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡಬಾರ್ದನ್ನು ಮಾಡಿದ್ದಕ್ಕಾಗಿರೋದು. ಕೇರಳದ 14.5% ಭೂಪ್ರದೇಶ ಲ್ಯಾಂಡ್ ಸ್ಲೈಡ್ ಪ್ರೋನ್, ಅಂದರೆ ಹೆಚ್ಚು ಭೂಕುಸಿತ ಆಗುವಂಥ ಪ್ರದೇಶ. 1848 ಚದರ ಕಿಲೋಮೀಟರ್ ಜಾಗ ಇದೆ. 1848 ಕಿಲೋಮೀಟರ್ ಭೂಕುಸಿತ ಆಗಬಹುದಾದಂಥದ್ದೇ ಜಾಗ ಅದು. ತಜ್ಞರು ಗುರುತಿಸಿ ಹೇಳಿದ್ದಾರೆ. 14 ಜಿಲ್ಲೆಗಳ ಪೈಕಿ 13 ಜಿಲ್ಲೆಗಳಲ್ಲಿ ಭೂಕುಸಿತದ ಅಪಾಯ ಇದೆ. 2018ರಿಂದ ಇದು ಜಾಸ್ತಿ ಆಗ್ತಾ ಇದೆ. 2015ರಿಂದ 2022ರ ತನಕ ಕೇರಳದಲ್ಲಿ 2239 ರೆಕಾರ್ಡೆಡ್ ಭೂಕುಸಿತಗಳು. 2239. ಅದರ ಪೈಕಿ ಅತಿ ದೊಡ್ಡದು 2018ರಲ್ಲಾಯಿತು. 483 ಜನ ಸತ್ತೋದ್ರು, 15 ಜನರ ಹೆಣನೂ ಸಿಗಲಿಲ್ಲ, ಏನೂ ಸುದ್ದಿ ಬರಲಿಲ್ಲ. 40,000 ಕೋಟಿ ಲಾಸ್ ಆಗಿದ್ದು 6 ವರ್ಷಗಳ ಹಿಂದೆ ಕೇರಳದಲ್ಲಿ. 483 ಒಂದೇ ಇನ್ಸಿಡೆಂಟ್ನಲ್ಲಿ ಸಾವು, 15 ಜನ ಪತ್ತೆ ಆಗಲಿಲ್ಲ. ಆಗಸ್ಟ್ 16, 2018. 1924ರಲ್ಲಿ ಇಂಥ ಪ್ರವಾಹ ಬಂದಿತ್ತು ಅಂತ 2018ರಲ್ಲಿ ನೆನಪಿಸ್ಕೊಂಡ್ರು. 1924ರ ನಂತರ ಇಷ್ಟು ದೊಡ್ಡ ಪ್ರವಾಹ ಅಂತ. 1961ರಿಂದ 2016ರ ತನಕ ಲ್ಯಾಂಡ್ ಸ್ಲೈಡ್ನಲ್ಲಿ ಕೇರಳದಲ್ಲಿ 295 ಜನ ಸತ್ತಿದ್ರು. 61ರಿಂದ 2016, 2018 ಒಂದರಲ್ಲೇ 483 ಜನ, 2019, 2020 100 ಜನ, 2021ರಲ್ಲಿ 12, 2022 32 ಜನ, ಈಗ 2024 ಗೊತ್ತಿಲ್ಲ, ಈಗ 115 ಅಂತಿದ್ದಾರೆ, 250 ಜನ ನಾಪತ್ತೆ ಇದ್ದಾರೆ. ಇದು ಸಾಲದು ಅಂತ ಮುಂದಿನ 2 ದಿನ 5 ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ರೆಡ್ ಅಲರ್ಟ್ ಹೇಳಿದ್ದಾರೆ. ಕಾಸರಗೋಡು, ಕಣ್ಣೂರು, ವಯನಾಡು, ಕೋಯಿಕ್ಕೋಡ್, ಮಲಪ್ಪುರಂ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ತ್ರಿಶೂರ್, ಪಾಲಕ್ಕಾಡ್ನಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಮುಂದಿನ 2 ದಿನ ಎಚ್ಚರಿಕೆಯಿಂದ ಇರಬೇಕು.
ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಸಾಧ್ಯವಿರುವ ಎಲ್ಲ ನೆರವನ್ನು ಕೊಡಬೇಕು, ತಕ್ಷಣ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು ಅಂತ. ಕೇಳಿಸ್ಕೊಳ್ಳಿ. Early this morning, Wayanad was hit by several devastating landslides. More than 70 people have been killed. Mundakai village has been cut off, and the devastating loss of lives and extensive damage is yet to be assessed due to the scale of the tragedy. I have spoken to the Honourable Defence Minister and the Chief Minister of Kerala. I request the Union Government to extend all possible support for rescue and medical care, immediate release of the compensation to deceased people, if that compensation can be increased as well, restore vital transport and communication lines, set up relief at the earliest, and prepare a roadmap for the rehabilitation of the affected families. Okay. Even as I speak, the threat of landslides looms over many areas in Wayanad and the Western Ghats. Our country has witnessed an alarming rise in the landslides in the last few years. There is an urgent need for mapping of landslide-prone areas and to take up mitigation measures and an action plan to address the growing frequency of natural calamities in the ecologically fragile region. Thank you, sir. ತಕ್ಷಣ ಎಲ್ಲೆಲ್ಲಿ ಭೂಕುಸಿತ ಆಗಬಹುದು ಆ ಪ್ರದೇಶಗಳನ್ನು ಗುರುತಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಕೇಳಿ ನೋಡಿ ಕೇರಳದ ಮುಖ್ಯಮಂತ್ರಿಗಳನ್ನು. ಅವರ ಆಫೀಸ್ನಲ್ಲಿ ಎಲ್ಲೋ ಒಂದು ಕಡೆ ಆ ಫೈಲ್ ಬಿದ್ಕೊಂಡಿರುತ್ತದು. ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾಗಳ ಲಿಸ್ಟ್ ಕೊಟ್ಟಿದ್ದಾರೆ ತಜ್ಞರು. ಅದಕ್ಕೆ ಏನು ಮಾಡಬೇಕು ಅಂತಾನೂ ಹೇಳಿದ್ದಾರೆ. ಈಗೇನು ಕೊಚ್ಕೊಂಡು ಹೋದವಲ್ಲ 5 ಗ್ರಾಮಗಳು, ಈ 5 ಗ್ರಾಮಗಳ ಪೈಕಿ 2 ಗ್ರಾಮಗಳನ್ನು ಇಮ್ಮಿಡಿಯೇಟಾಗಿ ಶಿಫ್ಟ್ ಮಾಡಿ ಅಂತ ಗಾಡ್ಗಿಳ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ರಿಪೋರ್ಟ್ ಕೊಟ್ಟಿದ್ರು. ಮೋಸ್ಟ್ ಸೆನ್ಸಿಟಿವ್ ಝೋನಿನ ಹಾರ್ಟ್ನಲ್ಲಿದೆ ಇದು ಈ ಗ್ರಾಮಗಳು. ಇವುಗಳನ್ನು ಹೊರಗಡೆ ಎಲ್ಲರೂ ಶಿಫ್ಟ್ ಮಾಡಿ ಅಂತ. ಏನು ಶಿಫ್ಟ್ ಮಾಡೋದೇ ಇಲ್ವಾ ಗ್ರಾಮಗಳನ್ನು? ಅರೆ ಯಾವುದೋ ಡ್ಯಾಮ್ ಕಟ್ತೀರಿ, ಮುಳುಗಡೆ ಆಗುತ್ತೆ ಅಂತ ಊರಿಗೂರೇ ಶಿಫ್ಟ್ ಮಾಡ್ತೀರಿ. ಪ್ರವಾಹ ಬಂದಾಗ ಇದು ಮತ್ತೆ ಪ್ರವಾಹ ಬರದೆ ಈ ಊರಿನಲ್ಲಿ ಅಂತ ಕರ್ನಾಟಕದಲ್ಲಿ ಎಷ್ಟು ಊರುಗಳನ್ನು ಶಿಫ್ಟ್ ಮಾಡಲಿಲ್ಲ? ನಮ್ಮಲ್ಲಿ ರಾಜಕಾರಣಿಗಳು ಪರಿಸರವಾದಿಗಳಾಗೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಪರಿಸರವಾದಿಗಳ ರಾಜಕಾರಣಿಗಳಾಗೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಪರಿಸರ ರಕ್ಷಣೆ ಮಾಡೋಣ ಅಂದರೆ ಜನ ಸಿಟ್ಟಿಗೆದ್ದು ಬಿಡ್ತಾರೆ. ಓಟ್ ಹಾಕೋರು ಜನ, ಪರಿಸರ ಏನು ಓಟ್ ಹಾಕತ್ತಾ? ನದಿ, ಬೆಟ್ಟ, ಗುಡ್ಡ, ಮರಗಿಡಗಳು, ವನ್ಯಪ್ರಾಣಿಗಳು ಏನು ಓಟ್ ಹಾಕ್ತವ? ಇಲ್ಲ. ರಾಜಕಾರಣಿಗಳು ಸದಾಕಾಲ ಜನರ ಪರವಾಗಿ ಯೋಚನೆ ಮಾಡ್ತಾರೆ. ನಿಮ್ಮ ಊರು ಶಿಫ್ಟ್ ಮಾಡ್ತೀವಿ, ಈ ರೋಡ್ನಲ್ಲಿ ಓಡಾಡಬೇಡಿ, ಇಲ್ಲೊಂದು ನಾವು ಹೈವೇ ಮಾಡೋದಿಲ್ಲ, ಇಲ್ಲಿ ಬ್ರಿಡ್ಜ್ ಕಟ್ಟೋದಿಲ್ಲ ಅಂದರೆ ಜನರಿಗೆ ಸಿಟ್ಟು ಬರುತ್ತೆ. ಜನರನ್ನ ಸಮಾಧಾನ ಮಾಡೋದ್ರಲ್ಲಿ ರಾಜಕಾರಣಿಗಳು ನಿರತರಾಗಿರ್ತಾರೆ. ಪರಿಸರವಾದಿಗಳು ಹಂಗಲ್ಲ. ಅವರು ಪರಿಸರ ಅಂತಾರೆ. ಅವರ ಮೇಲೆ ಜನಸಾಮಾನ್ಯರಿಗೆ ಸಿಟ್ಟಿರುತ್ತೆ. ಪರಿಸರವಾದಿಗಳು ಯಾವತ್ತೂ ರಾಜಕಾರಣಿಗಳಾಗೋದಕ್ಕಾಗೋದಿಲ್ಲ. ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾಗಳನ್ನು ಮಾರ್ಕ್ ಮಾಡಿ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಎಷ್ಟು ಬೇಕು ಸರ್ ನಿಮಗೆ ಮಾರ್ಕ್ ಮಾಡಿರೋದು? ಎಷ್ಟು ಬೇಕು? ಎಷ್ಟು ಸಜೆಷನ್ಗಳನ್ನು ತಜ್ಞರು ಕೊಡಲಿಲ್ಲ? ಅವರು ಅಭಿವೃದ್ಧಿನೇ ಮಾಡಬೇಡಿ ಇಲ್ಲಿ ಅಂತ ಹೇಳ್ತಿಲ್ಲ. 2 ಮಾರ್ಗಗಳಿದ್ದಾವೆ. ಒಂದು, ಪಶ್ಚಿಮ ಘಟ್ಟದ ಕಡೆ ಯಾರೂ ಹೋಗದೆ ಇರೋಂಗೆ ನೋಡ್ಕೊಂಬಿಡಿ, ಅಲ್ಲಿರೋರನ್ನೆಲ್ಲ ಹೊರಗಡೆ ತಂದುಬಿಡಿ, ಪರಿಸರವನ್ನು ಅದರ ಪಾಡಿಗೆ ಅದು ಬಿಟ್ಟು ಬಿಡೋಣ. ಅದು ಒಂದು ಎಕ್ಸ್ಟ್ರೀಮು. ಇನ್ನೊಂದು ಎಕ್ಸ್ಟ್ರೀಮು, ಮನಸ್ಸಿಗೆ ಬಂದಂಗೆ ಏನು ಬೇಕು ಅದನ್ನು ಮಾಡೋಣ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅಂತ. 2ರ ಮಧ್ಯದಲ್ಲಿ ಒಂದಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಾರೆ, ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತಾರೆ. ಮನುಷ್ಯನಿಗೆ ಬೇಕಾದದ್ದನ್ನು ಪ್ರಕೃತಿಗೆ ಹೆಚ್ಚು ಹಾನಿಯಾಗದಂತೆ ಪಡ್ಕೊಳ್ಬೇಕು. ಅದು ಮಧ್ಯಮ ಮಾರ್ಗ. ಆ ಮಾರ್ಗದ ಕಡೆ ಯಾರಿಗಿದೆ ಗಮನ? ಯಾರು ಕೊಡ್ತೀರಿ ಲಕ್ಷ್ಯ? ಯಾರಿಗೆ ಲಾಭ ಇದೆ? ಈ ರಾಜಕಾರಣಿಗಳು ನೋಡೋದು ಇಮ್ಮಿಡಿಯೇಟ್ ಲಾಭ ಅಲ್ಲ. ಸಂಜೆ ನಮ್ಮ ಡಿಬೇಟ್ ಮುಗಿದ್ಮೇಲೆ ಹಾಗೆ ಮಾತಾಡ್ತಾ ಇದ್ವಿ ನಾವು. ತಜ್ಞರು ಬಂದಿದ್ದರು ಒಂದಷ್ಟು ಜನ. ಬೆಟ್ಟದ ಮೇಲೆ ಹೈವೇ ಮಾಡಬೇಡಿ, ಬ್ರಿಡ್ಜ್ ಮಾಡಬೇಡಿ ಅಂತೆಲ್ಲ ಅಂತೀರಿ ನೀವು. ಫಾರಿನ್ ಕಂಟ್ರಿಗಳಲ್ಲೆಲ್ಲ ನೋಡ್ತೀವಪ್ಪ, ಯುರೋಪ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆಲ್ಪ್ಸ್ ಮೇಲೆ ಹೈವೇ ಮಾಡಿದ್ದಾರೆ. ಎಂಥ ದೊಡ್ಡ ಹೈವೇ, ಏನೂ ಆಗಿಲ್ಲ. ಅದು ಬೆಟ್ಟಕ್ಕೂ ಏನೂ ಆಗಿಲ್ಲ, ಹೈವೇಗೂ ಏನಾಗಿಲ್ಲ. ಅಲ್ಲೆಲ್ಲ ಮಾಡ್ಬೋದು, ಇಲ್ಯಾಕೆ ಮಾಡಂಗಿಲ್ಲ? ಇಲ್ಲೇ ಮಾಡಿದರೆ ಹಿಂಗೆ ಯಾಕಾಗತ್ತೆ? ತಜ್ಞರಿಗೂ ಉತ್ತರ ಗೊತ್ತಿರಲಿಲ್ಲ. ಅದು ಹೌದಲ್ವಾ ಅಂತಾರೆ ಅವರು. ಉತ್ತರ ನಮಗೆ ಗೊತ್ತು. ಅಲ್ಲಿ 40% ಇಲ್ಲ ಅಲ್ಲಿ 40%. ತಮ್ಮ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಅಷ್ಟನ್ನೂ ಬಳಸಿ ಆ ಕಾಮಗಾರಿ ಮಾಡಿರ್ತಾರೆ ಅವರು. ಅದರಲ್ಲಿ ನನಗೆಷ್ಟು, ಇದರಲ್ಲಿ ನಿನಗೆಷ್ಟು ಅಂತ ಕೇಳೋರು ಯಾರು ಇರಲ್ಲ ಅಲ್ಲಿ.
ಇಲ್ಲಿ 10 ರೂಪಾಯಿ ರೋಡಿಗೆ ಬಂದರೆ, ರೋಡಿಗೆ ಅಂತ ಸ್ಯಾಂಕ್ಷನ್ ಆದರೆ, ರೋಡಿಗೆ ಬಳಕೆ ಆಗ 60 ರೂಪಾಯಿ 6 ರೂಪಾಯಿ ಬಳಕೆ ಆದರೆ ಅದೇ ದೊಡ್ಡದು. ಪ್ರಧಾನಮಂತ್ರಿಗಳ ಟ್ವೀಟ್ ಮಾಡಿದ್ದಾರೆ, ಕೇರಳದ ಇದೀವಿ, ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದೀನಿ, ಮೃತರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದೀವಿ, ಎಲ್ಲ ರೀತಿಯ ಸಹಾಯವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟು. ಕೇರಳದಲ್ಲಿ 2 ದಿವಸ ಶೋಕಾಚರಣೆ, ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳು ಇರೋದಿಲ್ಲ. ಮುಖ್ಯಮಂತ್ರಿಗಳು ಕೇರಳದ 5 ಸಚಿವರ ಒಂದು ಟೀಮ್ ಮಾಡಿದ್ದಾರೆ ಪರಿಹಾರ ಕಾರ್ಯಾಚರಣೆಯ ಮೇಲುಸ್ತುವಾರಿ ನೋಡೋದಕ್ಕೆ. NDRF, SDRF, ಮಿಲಿಟ್ರಿ ಎಲ್ಲರೂ ಬಂದಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕೇರಳಕ್ಕೆ 5 ಕೋಟಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಕೇರಳದ ಜೊತೆಗೆ ನಾವಿದ್ದೀವಿ ಅಂತ. ಅಲ್ಲಿಂದ ಒಂದು ಡಾಕ್ಟರ್ಸ್ ಟೀಮ್ ಬರ್ತಾ ಇದೆ ತಮಿಳುನಾಡಿನಿಂದ, ಫೈರ್ ಬ್ರಿಗೇಡ್ನವರು ಒಂದಷ್ಟು ಜನ ಬರ್ತಾ ಇದ್ದಾರೆ. CT ರವಿ ಅವರು ಆಗ್ರಹ ಮಾಡಿದ್ರು, ಈ ಟೈಮ್ನಲ್ಲಿ ಕೇರಳಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಕರ್ನಾಟಕ ಸರ್ಕಾರ ಒದಗಿಸಿ ಕೊಡಬೇಕು ಅಂತ. ಇನ್ನೊಂದು ಕಡೆ ಶಿರೂರು, ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತದ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಯಿತು. 8 ಬಾಡಿ ಸಿಕ್ವು. ಕೇರಳದವರೇ 3 ಜನ ಪತ್ತೆ ಇಲ್ಲ. ಜನ ಬಿಡಿ ಎಲ್ಲೋ ಮಣ್ಣಿನ ಅಡಿಯಲ್ಲಿ ಬಾಡಿ ಸಿಕ್ಕಾಕೊಂಡಿರ್ಬೋದು ಅನ್ನಬಹುದು. ಭಾರತ್ ಬೆನ್ಸ್ ಕಂಪನಿ ಅಷ್ಟು ದೊಡ್ಡ ಲಾರಿನೇ ಸಿಗ್ತಾ ಇಲ್ಲ ಅಲ್ಲಿ. ಎಲ್ಲಿಂದ ಸಿಗ್ತಾರೆ ಜನ? ತಾತ್ಕಾಲಿಕವಾಗಿ ಸ್ಥಗಿತ. ಆಗಸ್ಟ್ 4ರ ನಂತರ ಮತ್ತೊಂದು ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಆಗಿದೆ. ಕೇರಳ ಮೂಲದ ಅರ್ಜುನ್, ಜಗನ್ನಾಥ್, ಲೋಕೇಶ್ ನಾಪತ್ತೆಯಾದವರು. 8 ಬಾಡಿ ಸಿಕ್ಕಿದ್ದಾವೆ. ಮುಂದಿನ ಸುದ್ದಿಗೆ ಹೋಗೋಣ. ಚಿತ್ರನಟ ದರ್ಶನ್ 38 ದಿವಸ ಆಯಿತು ಜೈಲಿನಲ್ಲಿದ್ದು. ಅರ್ಜೆಂಟಾಗಿ ಆ ಮನುಷ್ಯನಿಗೆ, ಅಂದರೆ ಅಫ್ಕೋರ್ಸ್ ಬೇಲ್ ಸಿಕ್ಕರೆ ಹಬ್ಬ, ಜಾಮೀನು ಸಿಕ್ಕರೆ ಹಬ್ಬ, ಅದು ಸದ್ಯಕ್ಕೆ ಸಿಗೋದಿಲ್ಲ ಅಂತ ಮನವರಿಕೆ ಆಗಿರುತ್ತೆ. ಮರ್ಡರ್ ಕೇಸ್ ಇದು, ಬೇರೆ ಯಾವುದೂ ಅಲ್ಲ. ಜಾಮೀನು ಸದ್ಯಕ್ಕೆ ಸಿಗೋದಿಲ್ಲ. ಅದನ್ನು ಹೊರತುಪಡಿಸಿದರೆ ದರ್ಶನ್ಗೆ ಈ ಕ್ಷಣದ ಕನವರಿಕೆ ಇರೋದು ಮನೆ ಊಟದ್ದು. ಮನೆಯಿಂದ ಊಟ ತಿಂಡಿ ಬರಬೇಕು, ಮನೆಯಿಂದ ತರಿಸಿಕೊಂಡ ಹಾಸಿಗೆ ಹಾಸ್ಕೊಂಡು ದಿಂಬಿಟ್ಕೊಂಡು ಹೊದ್ಕೊಂಡು ಮಲ್ಕೋಬೇಕು. ಜೊತೆಗೆ ಓದೋದಕ್ಕೆ ಒಂದಷ್ಟು ಪುಸ್ತಕ ಬೇಕು. ಪುಸ್ತಕ ಬಿಡಿ, ಜೈಲಿನಲ್ಲಿ ಭಾಳ ದೊಡ್ಡ ಲೈಬ್ರರಿ ಇದೆ. ಪುಸ್ತಕದಲ್ಲಿ ಆ್ಯಡ್ ಮಾಡಿದ್ದಾರೆ ಅದನ್ನು. ಈ ಮನವಿಯನ್ನು ಮಾಡಿಕೊಂಡು ದರ್ಶನ್ ಪರ ವಕೀಲರು ಹೈಕೋರ್ಟಿಗೆ ಬಂದರು. ಹೈಕೋರ್ಟ್ ಒಂದು ಸಲ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಬನ್ನಿ ಅಂತಂದರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾದವು. ಎಲ್ಲ ಕೇಳಿಸಿಕೊಂಡ ಮ್ಯಾಜಿಸ್ಟ್ರೇಟ್ ಕೋರ್ಟು ನಥಿಂಗ್ ಡೂಯಿಂಗ್, ಜೈಲಿನಲ್ಲಿ ಏನು ಹಾಕ್ತಾರೋ ಅದನ್ನು ತಿನ್ಕೊಂಡಿರಿ ಅಂತ ಹೇಳ್ತು. ಈಗ ಹೈಕೋರ್ಟ್ ಹೇಳಿದ ಹಾಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಫಸ್ಟ್ ಹೋಗಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿನ ತೀರ್ಪು ನಿಮಗೆ ಸಮಾಧಾನಕರವಾಗದಿದ್ದರೆ ನಮ್ಮ ಹತ್ರ ಬನ್ನಿ ಅಂತ ಆ ಪ್ರಕಾರ ಹೈಕೋರ್ಟಿಗೆ ಬಂದಿದ್ದಾರೆ ದರ್ಶನ್ ಪರ ವಕೀಲರು. ಈ ಅರ್ಜಿಯಲ್ಲಿ ಅಂದರೆ ಆ್ಯಕ್ಚುಯಲ್ ರೂಲ್ ಪ್ರಕಾರ ಮೊದಲಿಗೆ ಜೈಲಿನ ಐಜಿಗೆ ಮನವಿ ಮಾಡಿಕೊಳ್ಬೇಕು. ಜೈಲಿನ ಐಜಿ ಅವಕಾಶ ಕೊಡದೆ ಹೋದರೆ ಕೋರ್ಟಿಗೆ ಬರಬೇಕು ಅಂತ ನಿಯಮ ಇರೋದು. ಜೈಲಿನ ಅಧಿಕಾರಿಗಳಿಗೆ ಸ್ವತಃ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ ನೋಡಿ ಅಂತ ದರ್ಶನ್ ಬರೆದ 3 ಪತ್ರಗಳ ಪ್ರತಿಯನ್ನು ಅಪ್ಲಿಕೇಶನ್ನಲ್ಲಿ ಹಾಕಿದ್ದಾರೆ ದರ್ಶನ್ ಪರ ವಕೀಲರು. ನೋಡ್ತಾ ಇದ್ದೀರಿ ದರ್ಶನ್ ಹ್ಯಾಂಡ್ ರೈಟಿಂಗ್ನಲ್ಲಿ. ದರ್ಶನ್ ಬರೆದಿರುವ ಪತ್ರ ಇದು. ಜೈಲಿನ ಅಧಿಕಾರಿಗಳಿಗೆ, ಮ್ಯಾಜಿಸ್ಟ್ರೇಟ್ ಕೋರ್ಟಿನ ನ್ಯಾಯಾಧೀಶರಿಗೆ ಜುಲೈ 10 ಡಾಕ್ಟರಿಗೆ, ಜೈಲಿನ ಡಾಕ್ಟರಿಗೆ ಬರೆದಿರೋ ಪತ್ರ. ಜುಲೈ 11ನೇ ತಾರೀಕು ಜೈಲ್ ಐಜಿಗೆ ಬರೆದಿರೋದು ಮತ್ತು ಮ್ಯಾಜಿಸ್ಟ್ರೇಟಿಗೆ ಬರೆದಿರೋದು. ಏನು ಸಾರಾಂಶ ಏನು? ನಾನು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವ ವಿಚಾರಣಾ ಕೈದಿ ಸಂಖ್ಯೆ 6101 ದರ್ಶನ್. 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧಿಸಿದ ಆಪರೇಷನ್ ಆಗಿದೆ. ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸುತ್ತಿರುತ್ತೇನೆ, ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬೇಸಿಕ್ ಕೆಲಸದ ನಿಮಿತ್ತ ಅಂದ್ರೇನು? ನಾನೊಬ್ಬ ಆ್ಯಕ್ಟ್ರು, ಹೀರೋ, ನಾನು ಫಿಟ್ಟಾಗಿ ಇಟ್ಕೋಬೇಕು, ಅದಕ್ಕೆ ನಾನು ವರ್ಕೌಟ್ ಮಾಡ್ತೀನಿ ಅಂತ.
ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅಗತ್ಯ ಇರುತ್ತದೆ. ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರ ಸೇವಿಸುತ್ತಿದ್ದೇನೆ. ಜೈಲಿನ ಆಹಾರದಿಂದ ನನ್ನ ಆರೋಗ್ಯ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಬೇಕು. ಪ್ರೋಟೀನ್ ಡಯಟ್ ಇರುವ ಆಹಾರವನ್ನು ನೀಡಬೇಕಾಗಿ ಮನವಿ ಅಂತ ಸಾರಾಂಶ, 3 ಪತ್ರಗಳ ಸಾರಾಂಶ. ಆ ರೀತಿಯಾಗಿ ಒಂದು ಪತ್ರ ಬರೆದಿರುವಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಈ ಮಧ್ಯದಲ್ಲಿ ಸಮಯ ಕಡಿಮೆ ಇದೆ, ಕ್ವಿಕ್ಕಾಗಿ. ಕರ್ನಾಟಕದ ವಾಲ್ಮೀಕಿ ಹಗರಣ ಲೋಕಸಭೆಯಲ್ಲೂ ಚರ್ಚೆ ಆಯಿತು. ಅವರಿವರಲ್ಲ, ಸ್ವತಃ ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರು. ದಲಿತರಿಗೆ ಸೇರಬೇಕಾದ ದುಡ್ಡನ್ನು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟರು ತಿಂದು ಹಾಕ್ತಾ ಇದ್ದಾರೆ ಅಂತ. ಆಗಬಾರದ ಕಾರಣಕ್ಕಾಗಿ ಲೋಕಸಭೆಯಲ್ಲಿ ಕರ್ನಾಟಕ ಚರ್ಚೆಯಾಯಿತು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. सर इस विषय में थोड़ा ऑनरेबल स्पीकर ध्यान से आपके सामने विषय रख रही हूँ. SC/ST का एलोकेशन कम हो गया है, ऐसे प्रश्न पूछने वाले से मैं पूछना चाहती हूँ. कर्नाटका की कांग्रेस गवर्नमेंट ने SC/ST फंड से बजट में 9,980 दिए हुए बजट से 4,301 करोड़ ट्राइबल सब प्लान से निकाला गया. उसका पता नहीं चल रहा कहाँ गए. So far of the total, Karnataka government has spent 2,228 crore, including 1,587 crore from the SC/ST sub-plan and 641 crore from the tribal sub-plan specifically. God knows where this is going. Because this has been questioned in Karnataka itself by the leader of the opposition and the media. Karnataka से एक और विषय सर, जरूर मैं मानती हूँ कांग्रेस में SC के विषय में बात करने वाले हर नेता कर्नाटका आज ही जाए, पूछ ले कि क्या हो रही है. SC के पैसा को निकाल करके प्राइवेट अकाउंट में डाला जा रहा है, किसी को मालूम नहीं हो रही है. SC के ऊपर इधर लेक्चर हो रही है. कर्नाटका महर्षि वाल्मीकि शेड्यूल्ड ट्राइब्स डेवलपमेंट कॉर्पोरेशन स्कैम, बड़ा सा स्कैम सर. मुख्यमंत्री जी खड़े होकर के बोल रहे हैं, अरे भैया वो 187 करोड़ नहीं है, सिर्फ 89 करोड़ है जो गपला है, मगर नॉट 187 करोड़ बट ओनली 89 करोड़. ये देख लीजिए क्या कॉन्फिडेंस. यही कांग्रेस है. गपला करो फिर आर्ग्यू करो, बोलो कि 189 नहीं है भैया, जस्ट 89 है, छोड़ दो सर. ಇನ್ನು ಮುಖ್ಯಮಂತ್ರಿಗಳು ದಿಲ್ಲಿಲಿದ್ದಾರೆ. ಈಗಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ 2ನೇ ಸಲ ಬಂದಿದ್ದರು. ರಾಹುಲ್ ಗಾಂಧಿನೂ ಅಲ್ಲಿಗೆ ಬಂದಿದ್ದರು. ಭೇಟಿ ಜಸ್ಟ್ ಮುಗೀತು ಅಂತ ಮೆಸೇಜ್ ಬಂತು. ಇನ್ನು 3ನೇ ತಾರೀಕಿನಿಂದ BJPಯವರು JDSನವರು ಸೇರ್ಕೊಂಡು ಪಾದಯಾತ್ರೆ ಶುರು ಮಾಡಬೇಕಾಗಿತ್ತು. ದೊಡ್ಡ ಸುದ್ದಿ ಇದೆ ಇವತ್ತು. ಆ್ಯಕ್ಚುಲಿ JDSನವರು ಈಗ ಬೇಡ, ಮುಂದೆ ಹಾಕಿ ಅದನ್ನು ಅಂತಿದ್ದಾರೆ. ಕುಮಾರಸ್ವಾಮಿ ಅವರು ಫ್ರೀ ಇಲ್ಲ, ಅಧಿವೇಶನ ನಡೀತಾ ಇದೆ, ಅವ್ರು ಬರೋದಕ್ಕಾಗೋದಿಲ್ಲ. ಅವ್ರು ಬರದೆ ಏನು ಪಾದಯಾತ್ರೆ ಮಾಡ್ತೀರಿ ನೀವು ಅಂತ. ಅದಕ್ಕೆ ಕಾರಣ BJPಯ ಇಂಟರ್ನಲ್ ಪಾಲಿಟಿಕ್ಸು. ಯತ್ನಾಳ್ರು ಇನ್ನೊಂದು ಮಾತು ಹೇಳಿದ್ದಾರೆ, DK ಶಿವಕುಮಾರ್ನ CM ಮಾಡೋದಕ್ಕೆ ಈ ಪಾದಯಾತ್ರೆ ನಡೀತಾ ಇದೆ ಅಂತ. ಸುಮಾರು ಸುದ್ದಿಗಳು ಇದ್ವು, ಇರಲಿ, ಸಮಯ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.